ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ಸೊ ನಾನಿವತ್ತು ಟ್ವಿನ್ ಕ್ರಾಫ್ಟ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ. ಸೊ ಈ ಟ್ವಿನ್ ಕ್ರಾಫ್ಟ್ ಅಪ್ಲಿಕೇಶನ್ ಬಂದು ಅನಿಮೇಷನ್ ವಿಡಿಯೋಗಳನ್ನ ಕ್ರಿಯೇಟ್ ಮಾಡುವಂಥ ಅಪ್ಲಿಕೇಶನು. ಮೊಬೈಲಲ್ಲಿ ತುಂಬ ಸುಲಭವಾಗಿ ಮಾಡ್ಬೋದು. ಇದು ತುಂಬ ಈಸಿನೂ ಇದೆ ಯೂಸ್ ಮಾಡೋದಕ್ಕೆ. ಆಮೇಲೆ ಇದು ಫ್ರೀ ವರ್ಷನ್ ಕೂಡ. ಸೊ ಅಂದರೆ ನಿಮ್ಗೆ ಅಮೌಂಟ್ ಕೊಡೋಂಥ ಅವಶ್ಯಕತೆ ಇಲ್ಲ. ಪ್ಲೇಸ್ಟೋರಲ್ಲಿ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ನೀವು ಜಸ್ಟ್ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಬನ್ನಿ ಮತ್ತೆ ತಡ ನೋಡಿಬಿಡೋಣ ಇದನ್ನು ಯಾವ ಥರ ಯೂಸ್ ಮಾಡೋದು, ಇದರಲ್ಲಿ ಹೇಗೆ ಕ್ರಿಯೇಟ್ ಮಾಡ್ಬೋದು ಅನಿಮೇಷನ್ ಅನ್ನೋದನ್ನು. ಸೊ ಅದಕ್ಕೆ ಮುಂಚೆ ನೀವು ಚಾನಲ್ಗೆ ಹೊಸಬರಾಗಿದ್ದರೆ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಪ್ಲೇಸ್ಟೋರಲ್ಲಿ ಟ್ವಿನ್ ಕ್ರಾಫ್ಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಸಿಗುತ್ತೆ. ಸೊ ಅದರಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಇಲ್ಲ ಅಂದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಡೈರೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಅದು ಪ್ಲೇಸ್ಟೋರ್ ಕರ್ಕೊಂಡು ಹೋಗುತ್ತೆ. ನೀವು ಅಲ್ಲಿಂದನೂ ಡೌನ್ಲೋಡ್ ಮಾಡ್ಬೋದು. ಸೊ ಒನ್ಸ್ ನೀವು ಡೌನ್ಲೋಡ್ ಮಾಡಿದ್ಮೇಲೆ ನಿಮಗೆ ಅದು ಲಾಗಿನ್ ಆಪ್ಷನ್ ಕೇಳುತ್ತೆ. ಸೊ ನೀವು ಜಿಮೇಲ್ ಐಡಿಯಿಂದ ಇಲ್ಲಾಂದರೆ ಲಾಗಿನ್ ಆಗಿಬಿಟ್ಟು, ಇಲ್ಲಾಂದರೆ ಅಕೌಂಟ್ ಕ್ರಿಯೇಟ್ ಮಾಡಿ, ಏನಾದರೂ ಒಂದು ನಿಮ್ಮದು ಯೂಸರ್ ನೇಮಿಂದ ಸೆಲೆಕ್ಟ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಸೊ ಒನ್ಸ್ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪೇಜು ಓಪನ್ ಆಗುತ್ತೆ. ಕೆಳಗಡೆ 3 ಐಕಾನ್ ಇದೆ. ಸೊ ನೀವು ಮಧ್ಯದ ಐಕನ್ನ ಪ್ರೆಸ್ ಮಾಡಿ. ಸೊ ನೀವು ನೋಡ್ಬೋದು 3 ಆಪ್ಷನ್ ಇದೆ: ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಮತ್ತು ಕಾಮಿಕ್ ಸ್ಟ್ರಿಪ್ ಅಂತ. ಸೊ ಯೂಶಲಿ ನಿಮಗೆ ರೀಲ್ಸ್ ಮಾಡಿದ್ರೆ ರೀಲ್ಸ್ ಟೈಪಲ್ಲಿ, ಅಂದರೆ ರೀಲ್ಸ್ ಮಾಡ್ತಿರಲ್ಲ ರೇಷೋ, ಮೊಬೈಲ್ ಫುಲ್ ಸ್ಕ್ರೀನ್ ಬರುತ್ತೆ. ಆ ರೇಷಲ್ಲಿ ನಿಮಗೆ ಜನರಿಗೆ, ಅಂದರೆ ಆಡಿಯನ್ಸ್ಗೆ ನೀವು ಏನಾದರೂ ಒಂದು ಕಂಟೆಂಟ್ನ ರೀಚ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ರೆ, ಸೊ ನೀವು ಪೋರ್ಟ್ರೇಟ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡ್ಬೋದು. ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ನಿಮ್ಗೆ ಏನಾದರೂ ಶಾರ್ಟ್ ಮೂವೀಸ್ ಮಾಡೋ ಅವಶ್ಯಕತೆ ಇದೆ, ಅಂದರೆ ಶಾರ್ಟ್ ಮೂವೀಸ್ ಮಾಡೋ ಒಂದು ಇಂಟೆನ್ಷನ್ ಇದ್ದರೆ, ಅಥವಾ ನೀವೇನಾದರೂ ಒಂದು ಚಿಕ್ಕದಾಗಿ ಒಂದು ಕಂಟೆಂಟ್ನ ಜನರಿಗೆ ತಲುಪಿಸ್ಬೇಕಾಗಿದೆ, ಅದನ್ನು ಯೂಟ್ಯೂಬ್ ಮುಖಾಂತರ ನಿಮ್ಗೆ ತಲುಪಿಸ್ಬೇಕಾಗಿದೆ ಅಂದರೆ ನೀವು ಲ್ಯಾಂಡ್ಸ್ಕೇಪ್ ರೇಷಿಯೋ ಸೆಲೆಕ್ಟ್ ಮಾಡಬೇಕು. ಸೊ ನಾನು 16:9 ರೇಷಿಯೋ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ನಿಮಗೆ ಸೊ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಕೆಳಗಡೆ ಡಿಫಾಲ್ಟ್ ಅಂತ ಒಂದು ಆಪ್ಷನ್ ಇದೆ. ಡಿಫಾಲ್ಟ್ ಅಂದರೆ ಇದು ಫ್ರೀಯಾಗಿ, ಅಂದರೆ ಡಿಫಾಲ್ಟ್ ಆಗಿರೋ ಒಂದು ಬ್ಯಾಕ್ಗ್ರೌಂಡ್. ಸೊ ಅದ್ರ ಪಕ್ಕದಲ್ಲಿ ನೋಡ್ಬೋದು ನೀವು ಆ್ಯಡ್ ಇಂಟು 1 XD ಅಂತ ಇದೆ. ಅಂದರೆ ತುಂಬ ಬ್ಯಾಕ್ಗ್ರೌಂಡ್ಸ್ ಇದ್ದಾವೆ. ಸೊ ಎಲ್ಲೆಲ್ಲಿ ಸ್ಟಾರ್ ಇದೆಯಲ್ಲ ಅದು ಅಪ್ಗ್ರೇಡ್. ನೀವು ಅಪ್ಗ್ರೇಡ್ ಮಾಡಿದ್ರೆ ಮಾತ್ರ ಅದು ನಿಮಗೆ ಸಿಗುತ್ತೆ. ಸ್ಟಾರ್ ಅಂದರೆ ಅಪ್ಗ್ರೇಡ್ ಮಾಡಬೇಕು. ಅಪ್ಗ್ರೇಡ್ ಅಂದರೆ ನೀವು ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಪೇ ಮಾಡಿದಾಗ ಮಾತ್ರ ಅದನ್ನು ನೀವು ಆ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ನೀವು ಯೂಸ್ ಮಾಡ್ಬೋದು. ಸೊ ಸ್ಟಾರ್ ಇಲ್ಲದೆ ಇರೋದು ತುಂಬ ಇದಾವಲ್ಲ, ಅದೆಲ್ಲ ಫ್ರೀ ವರ್ಷನ್. ಸೊ ನೀವು ನೋಡ್ಬೋದು ಇಲ್ಲಿ ಯಾವುದೂ ಸ್ಟಾರ್ ಇಲ್ಲ, ಬಟ್ ಏನಿದೆ ಆ್ಯಡ್ ಅಂತ ಇದೆ. ಅಂದರೆ ನೀವು ಒಂದು ಅಡ್ವರ್ಟೈಸ್ಮೆಂಟ್ನ ಕಂಪ್ಲೀಟಾಗಿ ನೋಡಿದ್ರೆ ಆವಾಗ ನಿಮಗೆ ಈ ಇಮೇಜು ಫ್ರೀಯಾಗಿ ಸಿಗುತ್ತೆ. ಸೊ ಸಿಂಪಲ್. ನಿಮಗೆ ಅಡ್ವರ್ಟೈಸ್ಮೆಂಟ್ ಅಂದರೆ ಒಂದು 25ರಿಂದ 30 ಸೆಕೆಂಡು ಅಡ್ವರ್ಟೈಸ್ಮೆಂಟ್ ಇರುತ್ತೆ ಮ್ಯಾಕ್ಸಿಮಮ್. ಸೊ 25 to 30 ಸೆಕೆಂಡ್ ನೀವು ವೇಟ್ ಮಾಡಿದ್ರೆ ಆ ಅಡ್ವರ್ಟೈಸ್ಮೆಂಟ್ ಮುಗಿದ ತಕ್ಷಣ ನೀವು ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ನ ಏನಂತಾರೆ ಯೂಸ್ ಮಾಡ್ಬೋದು. ಸಪೋಸ್ ನಿಮಗೆ ಅದನ್ನು ಬೇಡವಾ, ನೀವೇ ಗೂಗಲಿಂದ ಇಲ್ಲ ಇಮೇಜ್ ಸರ್ಚಿಂದ ಏನಾದರೂ ಒಂದು ಪಿಂಟರೆಸ್ಟ್ ಅಪ್ಲಿಕೇಶನಿಂದ ಗೂಗಲಿಂದ ಒಂದು ಪ್ರಾಪರ್ ಬ್ಯಾಕ್ಗ್ರೌಂಡ್ನ, ಅಂದರೆ ಎನಿಮೇಟೆಡ್ ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಚೇಂಜ್ ಬ್ಯಾಕ್ಗ್ರೌಂಡ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೀವು ನಿಮ್ಮದು ಡಿಫಾಲ್ಟು ನಿಮಗೆ ಬೇಕಿರುವಂಥ ಬ್ಯಾಕ್ಗ್ರೌಂಡ್ನ ನೀವು ಆ್ಯಡ್ ಮಾಡ್ಬೋದು. ಸೊ ಎಕ್ಸಾಂಪಲ್ ನಾನು ಇವಾಗ ಜಸ್ಟ್ ಒಂದು ಈ ಡಿಫಾಲ್ಟ್ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಅಂತ ಕೊಡ್ತಾ ಇದ್ದಂಗೆ ನೀವು ನೋಡ್ಬೋದು ತುಂಬ ಆಲ್ರೆಡಿ ಕ್ಯಾರೆಕ್ಟರ್ಸ್ ಇದ್ದಾವೆ. ಸೊ ನೀವು ಕ್ರಿಯೇಟ್ ಕ್ಯಾರೆಕ್ಟರ್ನೂ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಬೇಕಿರುವಂಥ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡೋಕ್ಕೆ ಇದರಲ್ಲಿ ಯಾವುದೂ ಆಗಲ್ಲ, ಯಾಕಂದರೆ ಆಲ್ರೆಡಿ ಇದು ಸ್ಟಾರ್ ಇದೆ. ಅಂದರೆ ಅಪ್ಗ್ರೇಡ್ ಮಾಡಿದ್ರೆ ಮಾತ್ರ ನೀವು ಇದನ್ನು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡ್ಬೋದು. ಸೊ ಇಲ್ಲಿರೋ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು ವೀಡಿಯೋಸ್ನ. ಸೊ ಮೇಲ್ಗಡೆ ನೋಡ್ಬೋದು ನೀವು ಫ್ರೀ ಆಗಿರೋ ಕ್ಯಾರೆಕ್ಟರ್ಸ್ ತುಂಬ ಇದ್ದಾವೆ. ಸೊ ಅದರಿಂದ ನೀವು ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಎಕ್ಸಾಂಪಲ್ಗೆ ನಾನು ಈ 2 ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಬ್ಯಾಕ್ಗ್ರೌಂಡ್ ಬಂತು. ಸೊ ಇಲ್ಲಿ ನೀವು ಇದನ್ನು ಸೆಲೆಕ್ಟ್ ಮಾಡಿ ನಿಮ್ಗೆ ಇಲ್ಲಿ ಕೆಲವು ಆಪ್ಷನ್ಸ್ ಬರುತ್ತೆ. ಅದಕ್ಕೆ ಅಂದರೆ ಪರ್ಟಿಕ್ಯುಲರ್ ನೀವು ಕ್ಯಾರೆಕ್ಟರ್ನ ರೊಟೇಟ್ ಮಾಡ್ಬೋದು, ಇಲ್ಲಾಂದರೆ ಅವನು ಸ್ಕೇಲ್, ಅಂದರೆ ಅವನು ಚಿಕ್ಕವನು ದೊಡ್ಡವನು ಮಾಡ್ಬೋದು. ಆಮೇಲೆ ಎಕ್ಸ್ಪ್ರೆಷನ್ ಕೊಡ್ಬೋದು. ನಾರ್ಮಲ್ ಆಗಿದ್ದಾನ, ಡ್ಯಾನ್ಸ್ ಮಾಡ್ತಿರೋ ಎಕ್ಸ್ಪ್ರೆಷನು, ಹ್ಯಾಪಿ, ಆ್ಯಂಗ್ರಿ, ಸ್ಯಾಡ್, ಈ ಥರದ್ದು ನಿಮ್ಗೆ ಏನೇನು ಬೇಕೋ ಅದನ್ನು ಎಕ್ಸ್ಪ್ರೆಷನ್ನ ಚೇಂಜ್ ಮಾಡ್ಬೋದು. ಸೊ ಆಮೇಲೆ ಈ ಮೇಲೆ ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ಪ್ಲಸ್ ಐಕಾನ್ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ಆ್ಯಡ್ ಕ್ಯಾರೆಕ್ಟರ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಎಕ್ಸ್ಟ್ರಾ ಕ್ಯಾರೆಕ್ಟರ್ನು ನೀವು ಆ್ಯಡ್ ಮಾಡ್ಬೋದು. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಅಂತ ಅಪ್ಲಿಕೇಶನ್ ಇದೆ. ಸೊ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು ನೀವು ಇಲ್ಲಿಂದ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಇಂಪೋರ್ಟ್ ಬ್ಯಾಕ್ಗ್ರೌಂಡ್ ಅಂತ ಇದೆ. ಸೊ ಇಂಪೋರ್ಟ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ಸೊ ನಿಮಗೆ ಬೇಕಿರೋಂಥ ನೀವು ಬ್ಯಾಕ್ಗ್ರೌಂಡ್ನ ಇಲ್ಲಿ ಇಂಪೋರ್ಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಬೇಕೋ ಅದನ್ನು ಇಂಪೋರ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಸೊ ಮಾಡ್ಬೋದು ಅಂತ. ಸೊ ಇಲ್ಲಿ ನಾನು ಯಾವುದಾದ್ರೂ ಒಂದು ಇಲ್ಲಿರೋದು ತೊಗೋತೀನಿ, ಇನ್ನೊಂದು ಬೇರೆದು. ಸೊ ಜಸ್ಟ್ ಫ್ರೀ ಆಗಿರೋದು ಯಾವುದಾದ್ರೂ ಒಂದಿರುತ್ತೆ. ಬಟ್ ಅದೇ ಏನಂದರೆ ನೀವು ಆ್ಯಡ್ ನೋಡಬೇಕು, ಅವಾಗ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಇಲ್ಲಿ ಬೀಚ್ ತೊಗೊಂಡೆ. ಸೊ ಆಮೇಲೆ ನೀವು ಇಲ್ಲಿ ನೋಡಿ ಈ ಥರ ನೀವು ಡ್ರ್ಯಾಗ್ ಮಾಡ್ಬೋದು. ಅಂದರೆ ನಿಮಗೆ ಕ್ಯಾರೆಕ್ಟರ್ನ ಎಲ್ಲಿ ಇರಿಸ್ಬೇಕು ಅಂದ್ಕೊಂಡಿದ್ರೆ ಅಲ್ಲಿ ನೀವು ಈ ಥರ ಡ್ರ್ಯಾಗ್ ಮಾಡ್ಬೋದು. ಸೊ ಇಬ್ಬರು ಇಲ್ಲಿ ನೋಡಿ, ಆ ಕಡೆ ಒಬ್ಬ ಈ ಕಡೆ ಒಬ್ಬ ಇದ್ದಾನೆ. ಸೊ ಮತ್ತೆ ಪ್ಲಸ್ ಕ್ಲಿಕ್ ಮಾಡಿ. ಸೊ ನಿಮಗೇನೋ ಟೆಕ್ಸ್ಟ್ ಆ್ಯಡ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಸೌಂಡ್ ಎಫೆಕ್ಟ್ ಕೊಡಬೇಕಂದ್ರೆ ಸೌಂಡ್ ಎಫೆಕ್ಟ್ ಕೊಡ್ಬೋದು.
ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಫಸ್ಟ್ ಇವನು ಏನಂತಾರೆ ನಾವೊಂದು ಸಿಂಪಲ್ ಆಗಿ ಒಂದು ಸೀನ್ ತೊಗೊಳ್ಳೋಣ. ಸಸ್ಯ ಅಂತಾನು ಹೇಳ್ತವೆ. ಜಸ್ಟ್ ಒಂದೇನೋ ಫ್ರೆಂಡ್ಲಿ ಆಗಿ ಬೀಚ್ ಹತ್ರ ಬಂದಿರ್ತಾರೆ, ಅವ್ರದ್ದು ವಾಯ್ಸ್ ಕೊಡೋಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ನೀವು ಪಕ್ಕದಲ್ಲಿ ಸ್ಪೀಕರ್ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಸ್ಪೀಕ್ ಅಂತ ಬಂದಿದೆ. ಇವಾಗ ನೀವು ಸ್ಪೀಕ್ ಅಂದರೆ ನೀವು ಏನೇನು ಹೇಳ್ಬೇಕು ಅನ್ಕೊಂಡಿರೋ ಅದನ್ನು ಹೇಳಬೇಕು. ಸೊ ನಾನು ಜಸ್ಟ್ ಮಾತಾಡಿಲ್ಲ, ಸೊ ಹಿಂಗಾಗಿ ಅದನ್ನು ಏನು ಮಾಡ್ತೀನಿ, ಇಲ್ಲಿ ನೋಡ್ಬೋದು ಆಪ್ಷನ್ ಎರಡು ಡಿಲೀಟ್ ಮತ್ತು ಸೇವ್ ಅಂತ ಬಂದಿದೆ. ನಾನು ಸೇವ್ ಮಾಡಲ್ಲ, ಯಾಕಂದರೆ ನಾನು ಜಸ್ಟ್ ಮಾತಾಡ್ತಾ ಇದ್ದೆ, ಅದು ಆಟೋಮೆಟಿಕ್ ರೆಕಾರ್ಡ್ ಆಗಿದೆ. ಸೊ ಇದನ್ನು ಡಿಲೀಟ್ ಮಾಡಿದೆ. ಇವಾಗ ಮತ್ತೆ ಇನ್ನೊಂದ್ಸರಿ ರೆಕಾರ್ಡ್ ಮಾಡ್ತೀನಿ. ನೋಡಲಿ ಮಗನ ಹೆಂಗದ ಸಮುದ್ರ, ಮಸ್ತ್ ಅದಲ್ಲ ಸಮುದ್ರ. ಸೊ ಇವಾಗ ನಾನು ಮಾತಾಡಿದ್ದೀನಿ. ಸೊ ಅದನ್ನು ನೀವು ಸೇವ್ ಅಂತ ಕೊಟ್ಟರೆ ಆಟೋಮೆಟಿಕ್ ಸೇವ್ ಆಗುತ್ತೆ. ಸೊ ಇವಾಗ ಈ ಇನ್ನೊಂದು ಕ್ಯಾರೆಕ್ಟರ್ ಇದಾನಲ್ಲ, ಅವನಿಗೂ ನಾವು ಅದೇ ಥರ ವಾಯ್ಸ್ ಕೊಡ್ಬೋದು. ಸೊ ಮತ್ತೆ ರೆಕಾರ್ಡ್ ಮಾಡೋಣ. ನೋಡ್ಲೆ ಮಗನ ಭಾರಿ ಇತ್ತಪ್ಪ ಸಮುದ್ರ, ಎಷ್ಟು ನೋಡಿದ್ರು ನೋಡ್ತಾನೆ ಇರ್ಬೇಕು ಅನ್ಸಕತ್ತದ ನೋಡ್ಲೆ. ಸೊ ಇಬ್ಬರದು ಸೇವ್ ಮಾಡಿದ್ದೀನಿ. ಸೊ ಇವಾಗ ನೀವು ಪ್ಲೇ ಮಾಡಿ ನೋಡ್ಬೋದು. ಸೊ ಈಗ ಪ್ರೀವಿಯಸ್ ಅಂತ ಆಪ್ಷನ್ ಇದೆಯಲ್ಲ, ಅದು ನೆಕ್ಸ್ಟ್ ಕೊಟ್ಟರೆ ನೀವು ನೆಕ್ಸ್ಟ್ ಫ್ರೇಮ್ ಆ್ಯಡ್ ಆಗುತ್ತೆ. ಪ್ರೀವಿಯಸ್ ಅಂತ ಕೊಟ್ಟರೆ ನಿಮ್ಮ ಹಿಂದ್ಗಡೆ ಇರೋ ಫ್ರೇಮ್ಗೆ ವಾಪಸ್ ಬರ್ತೀರಾ. ಸಪೋಸ್ ಏನಾದರೂ ಹಿಂದ್ಗಡೆ ಇರೋ ಫ್ರೇಮಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ, ಏನೋ ವಾಯ್ಸ್ ಚೇಂಜ್ ಮಾಡಬೇಕಾಗಿತ್ತು, ಏನಾದರೂ ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿತ್ತು, ಎಕ್ಸ್ಪ್ರೆಷನ್ಸು ಚೇಂಜ್ ಮಾಡಬೇಕಾಗಿತ್ತು, ಇಲ್ಲ ಬ್ಯಾಕ್ಗ್ರೌಂಡ್ ಇಮೇಜ್ ಚೇಂಜ್ ಮಾಡಬೇಕಾಗಿತ್ತು ಅಂದರೆ ಅವಾಗ ಪ್ರೀವಿಯಸ್ ಫ್ರೇಮ್ನ ಸೆಲೆಕ್ಟ್ ಮಾಡಿ ಬರ್ಬೋದು. ಸೊ ಇವಾಗ ನೀವು ಇಲ್ಲಿ ಇದನ್ನು ಪ್ಲೇ ಮಾಡಿ ನೋಡ್ಬೋದು. ಸೊ ಇದು ಫ್ರೇಮ್ ಅಂದರೆ ನೋಡಿ, ಫಸ್ಟ್ ಒಂದು ಫ್ರೇಮಲ್ಲಿ ಮಾತ್ರ ಏನಂದರೆ ಇವಾಗ ಈ ಫಸ್ಟ್ ಪರ್ಟಿಕ್ಯುಲರ್ ಫ್ರೇಮಲ್ಲಿ ಅವ್ನ ವಾಯ್ಸ್ ಇದೆ. ಸೊ ನೀವು ಸೆಕೆಂಡ್ ಫ್ರೇಮ್ಗೆ ಹೋದರೆ ಈ ಇನ್ನೊಬ್ಬನ ವಾಯ್ಸ್ ಇರುತ್ತೆ. ಅಂದರೆ ನೀವು ಒಂದು ಫ್ರೇಮ್ಗೆ ಒಂದು ಪರ್ಟಿಕ್ಯುಲರ್ ಸೀನ್ ಅಂತನೋ, ಒಂದು ಪರ್ಟಿಕ್ಯುಲರ್ ಸನ್ನಿವೇಶನ ಅಂತನೋ, ಇಲ್ಲಾಂದರೆ ಒಂದು ಪರ್ಟಿಕ್ಯುಲರ್ ದೃಶ್ಯ ಅಂತನೋ ನೀವು ಕ್ರಿಯೇಟ್ ಮಾಡ್ಬೇಕು. ಅಂದರೆ ಒಂದೊಂದು ಫ್ರೇಮ್ಗೆ ಒಂದೊಂದನ್ನ ನೀವು ಸೆಟ್ ಮಾಡಬೇಕು. ಅಂದರೆ ಒಂದೇ ಫ್ರೇಮಲ್ಲಿ ನೀವು ಕಂಟಿನ್ಯೂಸ್ ಆಗಿ ಮಾತಾಡ್ತೀನಿ ಅಂದರೆ ಆಗಲ್ಲ. ಒಂದು ಡೈಲಾಗಿ ಒಂದು ಫ್ರೇಮ್ ಅಂತ ಒಂದು ಸೆಲೆಕ್ಟ್ ಮಾಡಿಕೊಂಡು ಒಂದ್ಸರಿ ಅವ್ನು ಮಾತಾಡೋದು, ಇಲ್ಲ ಒಂದು ಸೀನ್ ಮಾತಾಡೋದು, ಸೊ ಆ ಥರ ಒಂದೊಂದು ಫ್ರೇಮ್ ವೈಸ್ ನೀವು ಸೆಟ್ ಮಾಡಬೇಕು. ಸೊ ಸೆಕೆಂಡ್ ಫ್ರೇಮಲ್ಲಿ ಇವ್ನು ಮಾತಾಡಿದ್ದಾನೆ ಕೇಳಿ. ಸೊ ಈ ಥರ ಫ್ರೇಮ್ ವೈಸು ಸೆಟ್ ಆಗುತ್ತೆ. ಸೊ ಮತ್ತೆ ಪ್ಲಸ್ ಐಕಾನ್ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ನೀವು ಇಲ್ಲೇ ಆ್ಯಡ್ ಮಾಡ್ಬೋದು. ಸೊ ಅಂದರೆ ನೀವು ಮತ್ತೆ ಏನಾಗುತ್ತೆ ಅಂದರೆ ನೀವು ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ನೀವು ಮತ್ತೆ ಬ್ಯಾಕ್ಗ್ರೌಂಡ್ ಸಾಂಗ್ಸ್ ಹಾಕ್ಬೇಕು, ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬೇಕಾಗಿರುತ್ತೆ. ನಿಮಗೆ ಕತೆಗೆ ತಕ್ಕಂದ್ರೆ, ನಿಮ್ಮದು ಸನ್ನಿವೇಶಕ್ಕೆ ತಕ್ಕಂಗೆ, ನಿಮ್ಮದು ಶಾರ್ಟ್ ಮೂವಿ ತಕ್ಕಂಗೆ, ನಿಮ್ಮ ಕಂಟೆಂಟ್ ತಕ್ಕಂಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಕಬೇಕು ಅಂದರೆ ನೀವು ಮತ್ತೆ ಅವಾಗ VN ಅಪ್ಲಿಕೇಶನು, ಇಲ್ಲಾಂದರೆ ಇನ್ಶಾರ್ಟ್ ಅಪ್ಲಿಕೇಶನು, ಇಲ್ಲ ಕೈನ್ ಮಾಸ್ಟರ್ ಯೂಸ್ ಮಾಡ್ತೀರಾ. ಸೊ ಇಲ್ಲಿ ಅದು ಆಪ್ಷನ್ನೇ ಇಲ್ಲ, ಅಂದರೆ ಅದು ಅವಶ್ಯಕತೆನೇ ಇಲ್ಲ. ಇಲ್ಲಿ ಅವರೇ ಕೊಟ್ಬಿಟ್ಟಿದ್ದಾರೆ ಆ್ಯಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂದ್ಬಿಟ್ಟು. ಸೊ ಇಲ್ಲಿ ಹೋಗ್ಬಿಟ್ರೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ನಾನು ಸಿಂಪಲ್ ಆಗಿರೋ ನಾನೇ ಒಂದು ಯಾವ್ದಾದ್ರು ಒಂದು ಸಾಂಗ್ ತೊಗೋತೀನಿ. ಅಲೋಕೋರ್ದಿದೆ. ಸೊ ಅಲೋಕೋರ್ ಸಾಂಗ್ ತೊಗೊಂಡಿದ್ದೀನಿ ನೋಡಿ, ಪ್ಲೇ ಮಾಡ್ತಾ ಇದ್ದೀನಿ. ಅಂದರೆ ಜಸ್ಟ್ ಇದು ಪರ್ಟಿಕ್ಯುಲರ್ ಈ ಸೀನ್ಗೆ, ಆ ಪಾತ್ರಕ್ಕೆ, ಕ್ಯಾರೆಕ್ಟರ್ಗೆ, ಸನ್ನಿವೇಶಕ್ಕೆ ಶೂಟ್ ಆಗ್ತಿಲ್ಲ. ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ನಾನು ಅದನ್ನು ಇಂಪೋರ್ಟ್ ಮಾಡಿದೆ. ಇವಾಗ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ನಿಮಗೆ ಇವಾಗ ಸಮುದ್ರದ ಅಲೆಗಳ ಸೌಂಡ್ ಬೇಕಾಗಿತ್ತು ಅಂದರೆ ನೀವು ಯೂಟ್ಯೂಬಲ್ಲಿ ಇಲ್ಲಾಂದರೆ ಗೂಗಲಲ್ಲಿ ನೋ ಕಾಪಿರೈಟ್ ಅಂತ ಸರ್ಚ್ ಮಾಡಿ. ಯಾಕಂದರೆ ನಿಮ್ಗೆ ಕಾಪಿರೈಟ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ನೋ ಕಾಪಿರೈಟ್ ಸಿ ಸೌಂಡ್ ಅಂತ ಹಾಕಿರಿ, ಇಲ್ಲಾಂದರೆ ನೋ ಕಾಪಿರೈಟ್ ಸಿ ವೇವ್ಸ್ ಅಂತ ಸರ್ಚ್ ಮಾಡಿ. ಆ ಥರ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅವಾಗ ಇಲ್ಲಿ ಇಂಪೋರ್ಟ್ ಮಾಡಿದ್ರೆ, ಸೊ ಇವಾಗ ನಿಮ್ಗೆ ಅವ್ರು ಮಾತಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸಮುದ್ರದ ಅಲೆಗಳ ಸೌಂಡು ನಿಮಗೆ ಸ್ಲೋ ಆಗಿ ಬರೋ ಥರ ನೀವು ಸೆಟ್ ಮಾಡ್ಬೋದು. ಸೊ ಒನ್ಸ್ ಇದು ಸೆಟ್ ಮಾಡಾದ್ಮೇಲೆ ಅವಾಗ ನೀವು ಎಕ್ಸ್ಪೋರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವಾಯ್ಸ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಬಂದಿರುತ್ತೆ. ಸೊ ಮತ್ತೆ ನೀವು ಪ್ಲಸ್ ಐಕನ್ ಮೇಲುವಲ್ಲಿ ಇಲ್ಲಿ ಆ್ಯಡ್ ಪ್ರಾಪ್ಸ್ ಅಂತ ಇದ್ದಾವೆ. ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಪ್ರಾಪ್ಸ್ ಇದ್ದಾವೆ. ಸೊ ಇದರಲ್ಲಿ ಡೌನ್ಲೋಡ್ ಮಾಡೋಕೆ ಟ್ರೈ ಮಾಡೋಣ. ಸೊ ಇಲ್ಲಿ ಒಂದು ಬಾಸ್ಕೆಟ್ಬಾಲ್ ಇದೆ, ಫುಟ್ಬಾಲ್ ಇದೆ, ಬೀಚ್ ಬಾಲ್ ಇದೆ. ನೋಡೋಣ, ಬೀಚ್ ಬಾಲ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಫ್ರೀಯಾಗಿಲ್ಲ. ಸೊ ಈ ಬೀಚ್ ಬಾಲ್ ನೀವು ಯೂಸ್ ಮಾಡ್ಬೇಕಂದ್ರೆ ಅಮೌಂಟ್ ಪೇ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಯೂಸ್ ಮಾಡಬೇಕು, ಯಾಕಂದರೆ ಇದು ಅಪ್ಗ್ರೇಡ್ ಇದ್ದರೆ ಮಾತ್ರ. ಯಾಕಂದರೆ ಕೆಳಗಡೆ ನೋಡ್ಬೋದು ಎಲ್ಲ ಸ್ಟಾರ್ ಇದೆ. ಸೊ ಸ್ಟಾರ್ ಮೀನಿಂಗ್ ನೀವು ಅಪ್ಗ್ರೇಡ್ ಮಾಡಿದ್ರೆ ಮಾತ್ರ ಈ ಫೀಚರು ಎನೇಬಲ್ ಆಗುತ್ತೆ. ಸೊ ಅದರ ಅರ್ಥ ಇದರಲ್ಲಿ ಈ ಟ್ರೂಪ್ಸ್ನ ಅಂದರೆ ಈ ಪ್ರಾಪ್ಸ್ನ ಯೂಸ್ ಮಾಡೋಕ್ಕೆ ನಮಗೆ ಆಗಲ್ಲ. ಪರವಾಗಿಲ್ಲ, ಪ್ರಾಪ್ಸ್ ಇಲ್ಲ ಅಂದರೆ ಪರ್ಟಿಕ್ಯುಲರ್ ಆಗಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ಬೋದು ವಿತೌಟ್ ಪ್ರಾಪ್ಸು. ಜಸ್ಟ್ ಏನಂದರೆ ನೀವು ಹೇಳೋ ಡೈಲಾಗಲ್ಲಿರುತ್ತೆ ಕಂಟೆಂಟು, ಯಾವ ಥರ ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅನ್ನೋದು. ಸೊ ಪ್ರಾಪ್ಸ್ ಅವಶ್ಯಕತೆ ಇಲ್ಲ.
ಮೇ ಬಿ ನೋಡೋಣ ಮುಂದೆ ಫ್ರೀ ವರ್ಷನ್ ಅವರು ಕೆಲವೊಂದು ಪ್ರಾಪ್ಸ್ನ ಫ್ರೀಯಾಗಿ ಕೊಡ್ಬೋದು. ಇವಾಗ ಹೆಂಗೆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ನ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಇಮೇಜ್ನ ಫ್ರೀಯಾಗಿ ಕೊಟ್ಟಿದ್ದಾರೋ ಅದೇ ಥರ ಪ್ರಾಪ್ಸ್ನು ಫ್ರೀಯಾಗಿ ಕೊಡ್ಬೋದು ಮುಂದೆ ಬರೋ ಅಪ್ಡೇಟ್ಸಲ್ಲಿ. ಒಂದು ವೇಳೆ ಆ ಥರ ಬಂದರೆ ನಾನು ಮತ್ತೆ ಇಮಿಡಿಯೇಟಾಗಿ ಇನ್ನೊಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು ವಿಜುವಲ್ ಎಫೆಕ್ಟ್ ಅಂತ ಇದೆ. ಸೊ ನೀವು ಈ ಥರದ ಎಫೆಕ್ಟ್ಸು ಆ್ಯಡ್ ಮಾಡ್ಬೋದು. ನೋಡ್ಬೋದು ಕೆಳಗಡೆ ಬೆಂಕಿ ಬರ್ತಾ ಇದೆ, ಸೊ ಹಾರ್ಟ್ ಸಿಂಬಲ್ ಬರ್ತಾ ಇದೆ, ಸೊ ಕೆಳಗೆ ನೋಡ್ಬೋದು ರೇನ್ ಟೈಪು. ಸೊ ಈ ಥರ ನೀವು ನಿಮ್ಗೆ ಯಾವ ಥರ ಎಫೆಕ್ಟ್ ಬೇಕು ಸನ್ನಿವೇಶಕ್ಕೆ ತಕ್ಕಂಗೆ ಅದು ಒಂದು ಎಫೆಕ್ಟ್ನ ವಿಜುವಲ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಬೋದು. ಸೊ ಒನ್ಸ್ ನೀವು ಆ್ಯಡ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ, ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ದು ಏನು ಟೈಟಲ್ ಇರುತ್ತೆ ಸೊ ಟೈಟಲ್ ಕೊಟ್ಬಿಟ್ಟು ಇಲ್ಲಿ ನೋಡಿ ಕೆಳಗಡೆ ರಿಮೂವ್ ವಾಟರ್ ಮಾರ್ಕ್ ಅಂತ ಇದೆ. ಏನಾಗುತ್ತೆ ಅಂದರೆ ಇವಾಗ ಇದು ಫ್ರೀ ವರ್ಷನ್ ಇರೋದ್ರಿಂದ ಸೊ ಅವ್ರಿಗೂ ಒಂದು ಇಷ್ಟು ಜನ ಯೂಸ್ ಮಾಡ್ತಾರೆ, ಫ್ರೀಯಾಗಿ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಸುಲಭ ಅಂದರೆ ಇಷ್ಟು ಈಸಿಯಾಗಿ ಎನಿಮೇಷನ್ ಮಾಡೋದು ಆಗಲ್ಲ. ಯಾಕಂದರೆ ಮೊಬೈಲಲ್ಲಿ ಕಂಪ್ಯೂಟರಲ್ಲೆಲ್ಲ ಮಾಡೋಕ್ಕೆ ತುಂಬ ಅಪ್ಲಿಕೇಶನ್ಸ್ ಇದ್ದಾವೆ. ಸೊ ಮೊಬೈಲಲ್ಲಿ ಮಾಡ್ಬೇಕಂದ್ರೆ ಇಷ್ಟು ಈಸಿ ಅಲ್ಲ, ಯಾಕಂದರೆ ಡೈರೆಕ್ಟಾಗಿ ನಿಮಗೆಲ್ಲ ರೆಡಿಮೇಡ್ ಸಿಗುತ್ತೆ. ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸನ್ನಿವೇಶಗಳು, ನೀವು ಬ್ಯಾಕ್ಗ್ರೌಂಡ್ ಇಮೇಜ್ ನೀವು ಚೇಂಜ್ ಮಾಡ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ನು ಆ್ಯಡ್ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಅಂದಮೇಲೆ ಸೊ ಅವ್ರು ವಾಟರ್ ಮಾರ್ಕ್ನ ಒಂದು ವಾಟರ್ ಮಾರ್ಕ್ ಬರೋ ಥರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕು ಅಂದರೆ ನೀವು ಅಮೌಂಟ್ ಪೇ ಮಾಡಲೇಬೇಕು. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಸೊ ನೀವು ಅದಕ್ಕೆ ಒಂದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಅದಕ್ಕೂ ಒಂದು ಐಡಿಯಾ ಇದೆ. ಸೊ ಏನಪ್ಪ ಅಂದರೆ ನೀವು ವಿತ್ ವಾಟರ್ ಮಾರ್ಕ್ ಎಕ್ಸ್ಪೋರ್ಟ್ ಮಾಡಿ ಮತ್ತೆ ಕೈನ್ ಮಾಸ್ಟರ್ ಇಲ್ಲ ಇನ್ಶಾಟ್ ಹೋಗ್ಬಿಟ್ಟು ಆ ವಾಟರ್ ಮಾರ್ಕ್ ಬರದೇ ಇರೋ ಥರ ಕ್ರಾಪ್ ಮಾಡಿ. ಇಲ್ಲಾಂದರೆ ಆ ವಾಟರ್ ಮಾರ್ಕ್ ಮೇಲೆ ನಿಮ್ದು ಏನಾದರೂ ಯೂಟ್ಯೂಬ್ ಲೋಗೋ ಇದ್ದರೆ ಏನಾದರೂ ಇದ್ದರೆ ಆ್ಯಡ್ ಮಾಡಿ. ಸೊ ಅವಾಗ ವಾಟರ್ ಮಾರ್ಕ್ ಕಾಣಿಸಲ್ಲ. ಆ ಥರ ಮಾಡೋದೇನು ಬೇಡ ಅನಿಸುತ್ತೆ. ವಾಟರ್ ಮಾರ್ಕ್ ಕಂಡ್ರೆ ನಮ್ಗೆ ಏನಾಗೋದಿದೆ, ಅವ್ರ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದ ಮೇಲೆ ಅವ್ರ ವಾಟರ್ ಮಾರ್ಕು ಬರೋದ್ರಲ್ಲಿ ಒಂದು ಅರ್ಥ ಇದೆ, ಅದು ಕಾಣಿಸ್ಲೇಬೇಕು. ಒಂದು ಮೇಲ್ಗಡೆ ಕಾರ್ನಲ್ಲಿ ನಿಮ್ಮದು ಯೂಟ್ಯೂಬ್ದು ಐಕಾನ್ ಹಾಕಿ ಕೆಳಗಡೆ ಅವ್ರದ್ದು ವಾಟರ್ ಮಾರ್ಕ್ ಬರಲಿ, ಯಾಕಂದರೆ ಅವ್ರ ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ವಿ, ಅದು ಬರಲೇಬೇಕು. ಸೊ ಇದರಲ್ಲಿ ನೀವು ನೇಮ್ ಚೇಂಜ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಟ್ಟರೆ ಸೊ ಕೆಳಗಡೆ ನೋಡ್ಬೋದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಒನ್ಸ್ ಇದು 100% ಆಯಿತು ಅಂತಂದರೆ ನಿಮಗೆ ಅದು ಎಕ್ಸ್ಪೋರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಎಕ್ಸ್ಪೋರ್ಟಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇವಾಗ ಎಕ್ಸ್ಪೋರ್ಟು ಕಂಪ್ಲೀಟ್ ಆಗಿದೆ. ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತವ್ರೆ, ನೋಡೋಣ ಒಂಚೂರು ತಾಳ್ಮೆಯಿಂದ ಕಾಯೋಣ. ಸೊ ಎಫೆಕ್ಟ್ ಅದು ಗ್ಯಾಲರಿ ಸೇವ್ ಆಗಿದೆ. ಸೊ ಇದು ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಶಾರ್ಟ್ ಮೂವ್ಸ್ ಅಂತ ಇರುತ್ತೆ. ನಿಮ್ಮ ಗ್ಯಾಲರಿಲೂ ಸೇವ್ ಆಗಿರುತ್ತೆ, ಇಲ್ಲೂ ಸೇವ್ ಆಗಿರುತ್ತೆ. ಸೊ ಅದನ್ನು ನೀವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮತ್ತೆ ನೀವು ಚೇಂಜಸ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಮ್ಗೆ ಎಕ್ಸ್ಟ್ರಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಆ್ಯಡ್ ಮಾಡಬೇಕು ಅಂದರೆ ಮತ್ತೆ ಬೇರೆ ಅಪ್ಲಿಕೇಶನ್ ಆ್ಯಡ್ ಮಾಡಿ, ಪರ್ಟಿಕ್ಯುಲರ್ ಆಗಿರೋ BGM ಆ್ಯಡ್ ಮಾಡ್ಬೋದು ಆ್ಯಡ್ ಮಾಡಿ. ಸೊ ಅದಾದಮೇಲೆ ನೀವು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ಇದಾಗಿತ್ತು ಕ್ವೀನ್ ಕ್ರಾಫ್ಟ್ನ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನಗೆ ಗೊತ್ತಿರೋಷ್ಟು ಡೀಟೇಲ್ ಆಗಿ. ಅಂದರೆ ಬೇಸಿಕ್ಕು ಯಾರು ಜಸ್ಟ್ ಅಂದರೆ ಫಸ್ಟಾಗಿ ಯಾರು ಯೂಸ್ ಮಾಡ್ತಿರ್ತಾರೋ ಅವರಿಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಬೇರೆ ವಿಡಿಯೋ ಜೊತೆ ಬರ್ತೀನಿ, ಮತ್ತೆ ಸಿಗೋಣ. ಶುಭ ದಿನ.